ನಮಸ್ಕಾರ ರೈತ ಬಂಧುಗಳೇ. ನೀವು ಬೇವಿನ ಹಿಂಡಿ ಬಗ್ಗೆ ಕೇಳೇ ಇರ್ತೀರ, ಆದರೆ ಅದರ ಮಹತ್ವದ ಬಗ್ಗೆ ನಿಮ್ಗೆ ಗೊತ್ತಾ? ಒಂದು ಬೇವಿನ ಹಿಂಡಿ 3-4 ರಾಸಾಯನಿಕ ಗೊಬ್ಬರಕ್ಕೆ ಸಮ ಅಂದರೆ ನೀವು ನಂಬ್ತೀರಾ? ಮತ್ತೆ ಇದು ನ್ಯಾಚುರಲ್ ಆಗಿ ನಿಮ್ಮ ಕೀಟನಾಶಕದ ಕೆಲಸವನ್ನ ಕೂಡ ಮಾಡ್ತದೆ. ಇಷ್ಟು ಮಹತ್ವವಿರುವ ಬೇವಿನ ಹಿಂಡಿಯ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡುವ. ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಇಷ್ಟು ಒಳ್ಳೆ ನ್ಯಾಚುರಲ್ ಗೊಬ್ಬರ ನಿಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣದಿಂದ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಬೇವಿನ ಹಿಂಡಿ ಅನ್ನೋದು ಅಡಿಕೆ, ತೆಂಗು ಹಾಗೆ ಎಲ್ಲ ತೋಟ, ಅದರ ಜೊತೆ ಎಲ್ಲ ಕೃಷಿಯಲ್ಲೂ ಉಪಯೋಗ ಆಗುವಂಥ ಒಂದು ನೈಸರ್ಗಿಕ ಗೊಬ್ಬರ. ಆದರೆ ಇದರ ಬಗ್ಗೆ ಈಗ ಹೆಚ್ಚಿನ ಯುವ ರೈತರಿಗೆ ಗೊತ್ತಿಲ್ಲದೆ ಇರೋದು ಒಂದು ವಿಷಾದನೀಯದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಏನಾಗಿದೆ ಅಂದರೆ, ನಮ್ಮ ರೈತರು ರಾಸಾಯನಿಕ ಗೊಬ್ಬರ ಬಳಸಿ ಮಣ್ಣನ್ನು ಎಷ್ಟು ಹಾಳು ಮಾಡ್ಕೊಂಡಿದ್ದಾರೆ ಅಂದರೆ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನ್ಯಾಚುರಲ್ ಸಾವಯವ ಗೊಬ್ಬರವಾದಂಥ ಬೂದಿ, ಹಿಂಡಿ, ಸುಡುಮಣ್ಣು, ಸುಣ್ಣವನ್ನೆಲ್ಲ ನಾವು ಮರೆತೇ ಬಿಟ್ಟಿದ್ದೇವೆ. ಹಾಗಾದರೆ ಮೊದಲಿಗೆ ಈ ಬೇವಿನ ಹಿಂಡಿ ಅಂದರೆ ಏನು ಅಂತ ನೋಡುವ. ನೀವೇನು ಬೇವಿನ ಬೀಜ ಇರ್ತದೆ, ಅದರಿಂದ ಎಣ್ಣೆ ತೆಗೆದ ಮೇಲೆ ಉಳ್ಕೊಂಡಿರುವ ಪದಾರ್ಥವೇ ಬೇವಿನ ಹಿಂಡಿ. ಇಂಗ್ಲೀಷಲ್ಲಿ ಇದನ್ನು ನೀಮ್ ಕೇಕ್ ಅಂತ ಕರೀತಾರೆ. ಇದು ಫ್ಯಾಕ್ಟ್ರಿ ವೇಸ್ಟ್ ಅನ್ನುವಂಥದ್ದಲ್ಲ, ಇದೊಂಥರ ರೈತರಿಗೆ ಚಿನ್ನ ಇದ್ದ ಹಾಗೆ ಅಂತ ನಾನು ಭಾವಿಸ್ತೇನೆ. ಇದೊಂಥರ ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಹಾಗೆಯೇ ಇದರಲ್ಲಿ ಯಾವುದೇ ಕೆಮಿಕಲ್ ಎನ್ನುವಂಥದ್ದು ಮಿಕ್ಸ್ ಆಗಿರುವುದಿಲ್ಲ. ನ್ಯಾಚುರಲ್ ಆಗಿ ಮಣ್ಣಿಗೆ ಬೆನಿಫಿಟ್ ಕೊಡುವ ಒಂದು ಬೇವಿನ ಹಿಂಡಿ ಅಂತ ಹೇಳ್ಬೋದು. ನಮ್ಮ ಅಜ್ಜ ಹಾಗೂ ಮುತ್ತಾತರ ಕಾಲದಲ್ಲಿ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ರು, ಆದರೆ ಇವತ್ತು ನಾವು ಯೂಸ್ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದೇವೆ. ಅದೇ ಮೇಯ್ನ್ ಪ್ರಾಬ್ಲಮ್ ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಬೇವಿನ ಹಿಂಡಿ ಅನ್ನುವಂಥದ್ದು ಯಾವ ಗೊಬ್ಬರಕ್ಕೆ ಸಮ ಅಂತ ನೋಡುವ. ಇದು ತುಂಬ ಮುಖ್ಯ ಪ್ರಶ್ನೆ, ನಿಮ್ಮೆಲ್ಲರಲ್ಲೂ ಈ ಪ್ರಶ್ನೆ ಅನ್ನುವಂಥದ್ದು ಇದ್ದೇ ಇರ್ತದೆ. ಸ್ಟ್ರೈಟ್ ಆಗಿ ಹೇಳಬೇಕಂದ್ರೆ ಬೇವಿನ ಹಿಂಡಿ ಅಂದರೆ ಇದು ಜಸ್ಟ್ ಒಂದು ಗೊಬ್ಬರಕ್ಕೆ ಸಮ ಆಗುವಂಥ ಒಂದು ಹಿಂಡಿ ಅಲ್ಲ. ಇದು ನಿಮ್ಮ ಯೂರಿಯಾ, DAP, ಪೊಟ್ಯಾಶ್ ಮೂರಕ್ಕೂ ಸಮಾನವಾದ ಒಂದು ಗೊಬ್ಬರ ಅಂತ ಹೇಳ್ಬೋದು. ಯೂರಿಯಾ ಥರ ಇದು ಪೋಷಕಾಂಶವನ್ನು ಕೂಡ ಕೊಡ್ತದೆ ನಿಮ್ಮ ಗಿಡಕ್ಕೆ. DAP ಥರ ಬೇರು ಬಲಪಡಿಸುವಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಪೊಟ್ಯಾಶ್ ಮಾಡುವ ಹಾಗೆ ಫಸಲನ್ನು ಕೂಡ ಜಾಸ್ತಿ ಮಾಡುತ್ತೆ, ಅದು ಕೂಡ ನ್ಯಾಚುರಲ್ ಆಗಿ. ಅಷ್ಟೇ ಅಲ್ಲದೆ ಮಣ್ಣಿಗೆ ಔಷಧ ಥರ ಕೂಡ ಈ ಬೇವಿನ ಹಿಂಡಿ ಕೆಲಸ ಮಾಡುತ್ತೆ. ಅಂದರೆ ನೀವು ಮಣ್ಣಿಗೆ ಹಾಕುವ ಪೆಸ್ಟಿಸೈಡ್, ಕೀಟನಾಶಕ ಅಂತ ಏನು ಹೇಳ್ತಾರೆ, ಅದರ ಥರನೇ ಇದು ಕೂಡ ರಕ್ಷಣೆ ಕೂಡ ಕೊಡುತ್ತೆ. ಇನ್ನು ಈ ಬೇವಿನ ಹಿಂಡಿ ಗೊಬ್ಬರದ ಥರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡುವುದಾದರೆ, ಅಡಿಕೆ ಅಥವಾ ತೆಂಗು ಅಥವಾ ಯಾವುದೇ ತರಕಾರಿ ಬೆಳೆಯ ಬೆಳವಣಿಗೆಗೆ ಮೇಯ್ನ್ ಆಗಿ ನೈಟ್ರೋಜನ್ ಎನ್ನುವಂಥದ್ದು ಮುಖ್ಯವಾಗಿರ್ತದೆ. ಅದಕ್ಕೆ ಜನ ಯೂರಿಯಾವನ್ನು ಹಾಕ್ತಾರೆ ಯೂಶುವಲಿ. ಬೇವಿನ ಹಿಂಡಿಯಲ್ಲಿ ಕೂಡ ನೈಟ್ರೋಜನ್ ಇದೆ, ಆದರೆ ಡಿಫ್ರೆನ್ಸ್ ಏನಂದರೆ ಯೂರಿಯಾ ಒಂದು ಸ್ವಲ್ಪ ಬೇಗ ಕೆಲಸ ಮಾಡುತ್ತೆ, ಬೇವಿನ ಹಿಂಡಿ ಅನ್ನುವಂಥದ್ದು ನಿಧಾನವಾಗಿ ಕೆಲಸ ಮಾಡುವಂಥದ್ದು. ಆದರೆ ಇದು ದೀರ್ಘಕಾಲಿಕವಾಗಿ ಬೆನಿಫಿಟನ್ನು ಜಾಸ್ತಿ ಕೊಡ್ತದೆ. ಈ ಯೂರಿಯಾ ಬಳಸೋದಕ್ಕಿಂತ ಬೇವಿನ ಹಿಂಡಿ ಬೆಳೆಸಿದರೆ ನಿಮಗೆ ದೀರ್ಘಕಾಲಿಕವಾಗಿ ಅಂದರೆ ಲಾಂಗ್ ಟೈಮಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಮಣ್ಣಲ್ಲಿ ಪೋಷಕಾಂಶವನ್ನು ನಿಲ್ಲಿಸುವಲ್ಲಿ ಅಂದರೆ ಹಿಡಿದಿಟ್ಟುಕೊಳ್ಳಲ್ಲಿ ಕೂಡ ಈ ಬೇವಿನ ಹಿಂಡಿ ಅನ್ನುವಂಥದ್ದು ಸಹಾಯ ಮಾಡ್ತದೆ. ಇನ್ನು ಬೇವಿನ ಹಿಂಡಿ ಮಣ್ಣಿಗೆ ಯಾಕೆ ಒಳ್ಳೆಯದು ಅಂತ ನೋಡುವುದಾದರೆ, ಇವತ್ತು ಜಾಸ್ತಿ ತೋಟಗಳ ತೊಂದರೆ ಏನು ಗೊತ್ತಾ? ಅಂದರೆ ತೋಟ ಅಂತಲ್ಲ, ಯಾವುದೇ ಮಣ್ಣಿರ್ಬೋದು, ಈ ಕೃಷಿ ಮಾಡುವ ಮಣ್ಣಿನ ಪ್ರಾಬ್ಲಮ್ ಏನಂದರೆ ಮಣ್ಣು ಎನ್ನುವಂಥದ್ದು ಸಂಪೂರ್ಣವಾಗಿ ಹಾಳಾಗಿದೆ. ಈಗ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇದ್ದ ಮಣ್ಣು ಈಗ ಇಲ್ಲ, ಅಂದರೆ ಅಷ್ಟು ಫಲವತ್ತಾದ ಮಣ್ಣು ಈಗ ಇಲ್ಲ. ಯಾಕಂದರೆ ನಾವು ಬಳಸುವ ಅತಿಯಾದ ರಾಸಾಯನಿಕ ಗೊಬ್ಬರ, ಕೀಟನಾಶಕದಿಂದ ಈ ಮಣ್ಣೆನ್ನುವಂಥದ್ದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಇನ್ನು ಬೇವಿನ ಹಿಂಡಿ ಹಾಕಿದರೆ ಏನಾಗುತ್ತೆ ಅಂತ ನೋಡುವುದಾದರೆ, ಮಣ್ಣು ಎನ್ನುವಂಥದ್ದು ಸಡಿಲವಾಗುವಲ್ಲಿ ಈ ಬೇವಿನ ಹಿಂಡಿ ಸಹಾಯ ಮಾಡ್ತದೆ. ಅದರ ಜೊತೆಗೆ ನಿಮ್ಮ ತೋಟದ ಮಣ್ಣಿಗೆ ನೀರು ಬಿಡ್ತಾ ಇದ್ದರೆ ನೀರನ್ನು ಹಿಡಿದುಕೊಳ್ಳುವಲ್ಲಿ ಕೂಡ ಈ ಬೇವಿನ ಹಿಂಡಿ ಎನ್ನುವಂಥದ್ದು ಅತ್ಯಂತ ಕಾರ್ಯ ಮಾಡುವಂಥ ಒಂದು ಹಿಂಡಿ ಅಂತಾನೆ ಹೇಳ್ಬೋದು. ಇನ್ನು ಮೇಯ್ನಾಗಿ ನೋಡೋದಾದರೆ, ನಿಮಗೆ ಅರ್ಥವಾಮ್, ಎರೆಹುಳು ಅಂತ ಕೇಳಿರ್ತೀರ. ನೀವು ಎರೆಹುಳುಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿದರೂ ಸತ್ತೋಗ್ತದೆ. ನಿಮ್ಮ ಯೂರಿಯಾ ಹಾಕಿದರೂ ಸತ್ತೋಗ್ತದೆ, DAP ಹಾಕಿದರೂ ಸತ್ತೋಗ್ತದೆ, ಪೊಟ್ಯಾಶ್ ಹಾಕಿದರೂ ಬದುಕೋದಿಲ್ಲ. ಅದೇ ನೀವು ಈ ನೈಸರ್ಗಿಕವಾಗಿರುವಂಥ ಹಿಂಡಿಯೋ ಬೂದಿಯೋ ಅವನ್ನೆಲ್ಲ ಹಾಕಿದರೆ ಈ ಎರೆಹುಳು ಅನ್ನುವಂಥದ್ದು ಸತ್ತೋಗೋದಿಲ್ಲ. ಎರೆಹುಳು ಏನು ಮಾಡ್ತದೆ ಅಂತ ನಿಮಗೆ ಗೊತ್ತೇ ಇದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಈ ಎರೆಹುಳು ಅನ್ನುವಂಥದ್ದು ಬಹುಮುಖ್ಯವಾಗಿ ಕಾರ್ಯನಿರ್ವಹಿಸುವ ಒಂದು ಹುಳು ಅಂತಾನೆ ಹೇಳ್ಬೋದು. ಇದರಿಂದ ನಿಮ್ಮ ಎರೆಹುಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ, ಹಾಗೆ ನಿಮ್ಮ ಮಣ್ಣಿನ ಫಲವತ್ತತೆ ಎನ್ನುವಂಥದ್ದು ಕೂಡ ಜಾಸ್ತಿ ಆಗ್ತದೆ. ಇನ್ನು ಕೀಟಗಳ ಮೇಲೆ ಇದು ಏನು ಎಫೆಕ್ಟ್ ಕೊಡ್ತದೆ ಅಂತ ನೋಡುವುದಾದರೆ, ಬೇವಿನ ಎಣ್ಣೆ ಸಾಮಾನ್ಯವಾಗಿ ಕೀಟಗಳ ವಿರುದ್ಧ ಸ್ಪ್ರೇ ಮಾಡೋದು ನಿಮಗೆ ಗೊತ್ತೇ ಇದೆ. ಬೇವಿನ ಎಣ್ಣೆಯನ್ನು ಸಿಂಪಡಣೆ ಕೂಡ ಮಾಡ್ತಾರೆ ಈ ಕೀಟಗಳು ಜಾಸ್ತಿ ಆದರೆ.
ಅದೇ ಥರನೇ ಈ ಬೇವಿನ ಹಿಂಡಿಯಲ್ಲಿ ಕೂಡ ಒಂದು ನೈಸರ್ಗಿಕ ಗುಣ ಇದೆ. ಅದೇನೆಂದರೆ ಈ ಬೇವಿನ ಹಿಂಡಿ ಮಣ್ಣಲ್ಲಿರುವ ಕೆಲವು ಕೀಟಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಅಡಿಕೆ ತೋಟದಲ್ಲಿ ಬೇರು ಹುಳುಗಳ ಸಮಸ್ಯೆ ಖಂಡಿತವಾಗಿ ಗೊತ್ತಿರುತ್ತೆ. ನಿಮಗೆ ಅಡಿಕೆ ರೈತರಿಗೆ ಇದೊಂಥರ ಬಹುದೊಡ್ಡ ತಲೆನೋವು ಅಂತಲೇ ನಾನು ಭಾವಿಸ್ತೇನೆ. ಈ ಬೇರು ಹುಳುಗಳನ್ನು ಕಂಟ್ರೋಲ್ ಮಾಡುವಲ್ಲಿ ಕೂಡ ಈ ಬೇವಿನ ಹಿಂಡಿ ಬಹುಮುಖ್ಯ ಪಾತ್ರ ನಿರ್ವಹಿಸ್ತದೆ ಅಂದರೆ ನೀವು ನಂಬಲೇಬೇಕು. ಅಷ್ಟೇ ಅಲ್ಲದೆ ನೆಮಟೋಡ್, ರೂಟ್ ಗ್ರಾಬ್, ಬಿಳಿ ಇರುವೆ ಅಂತ ಏನು ಹೇಳ್ತಾರೆ, ಇವೆಲ್ಲ ನಿಮ್ಮ ಬೇರಿನ ಮೇಲೆ, ಅಂದರೆ ನಿಮ್ಮ ಅಡಿಕೆ ಗಿಡ ಇರ್ಬೋದು, ತೆಂಗಿನ ಮರ ಇರ್ಬೋದು, ಅಥವಾ ಯಾವುದೇ ಕೃಷಿಯ ಒಂದು ತರಕಾರಿ ಇರ್ಬೋದು, ಅಂದರೆ ಬೇರಿನ ಮೇಲೆ ಅಟ್ಯಾಕ್ ಮಾಡುವ ಹುಳುಗಳ ವಿರುದ್ಧ ಈ ಬೇವಿನ ಹಿಂಡಿ ಅನ್ನುವಂಥದ್ದು ಸಹಾಯ ಮಾಡ್ತದೆ. ಇನ್ನು ಮೇಯ್ನ್ ಆಗಿ ಅಡಿಕೆ ತೋಟಕ್ಕೆ ಈ ಬೇವಿನ ಹಿಂಡಿಯಿಂದ ಏನು ಉಪಯೋಗ ಅಂತ ನೋಡುವುದಾದರೆ, ನಮಗೆ ನಮ್ಮ ಅಡಿಕೆ ರೈತರಿಗೆ ಇದೊಂಥರ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ. ಹಾಗಾಗಿ ಗಮನವಿಟ್ಟು ಕೇಳಿ. ಬೇವಿನ ಹಿಂಡಿ ಹಾಕಿದರೆ ಮೊದಲ ಬೆನಿಫಿಟ್ ಏನಾಗ್ತದೆ ಅಂತ ನೋಡುವುದಾದರೆ ಅಡಿಕೆ ತೋಟಕ್ಕೆ, ನಾನು ಆಗಾಗಲೇ ಹೇಳಿದಾಗೆ ಬೇರು ಹುಳ ಸಮಸ್ಯೆಯಿಂದ ನೀವು ರೆಗ್ಯುಲರ್ ಆಗಿ ಬೇವಿನ ಹಿಂಡಿ ಹಾಕಿದರೆ ಪರಿಹಾರ ಸಿಗ್ತದೆ. ಅಂದರೆ ನೀವು ತಿಂಗಳಿಗೆ ಒಮ್ಮೆಯೋ ಅಥವಾ 2-3 ತಿಂಗಳಿಗೆ ಒಮ್ಮೆಯೋ ಈ ಬೇವಿನ ಹಿಂಡಿಯನ್ನು ಹಾಕಿದರೆ ನೀವು ಬೇರು ಹುಳು ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿತೀರ. ಇನ್ನು ಬೇರು ಸ್ಟ್ರಾಂಗ್ ಮಾಡುವಲ್ಲಿ ಕೂಡ ಈ ಬೇವಿನ ಹಿಂಡಿ ಸಹಾಯ ಮಾಡ್ತದೆ. ಹೊಸದಾಗಿ ಚಿಕ್ಕ ಚಿಕ್ಕ ಬೇರು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಬೇವಿನ ಹಿಂಡಿ ಬಳಸೋದ್ರಿಂದ. ನಿಮ್ಮ ಅಡಿಕೆ ಗಿಡಕ್ಕೆ ಆಹಾರ ಸಿಗೋದು ಈಸಿ ಆಗುತ್ತೆ ಈ ಬೇವಿನ ಹಿಂಡಿಯಿಂದ. ನಿಮಗೆ ಅಡಿಕೆಯಲ್ಲಿ ಯೆಲ್ಲೋನೆಸ್, ಅಂದರೆ ಈ ಹಳದಿ ಆಗೋದು, ಈ ನಿಮ್ಮ ಅಡಿಕೆಯ ಗರಿಗಳೇನಿದೆ ಅದು ಹಳದಿ ಆಗೋದು ಸಾಮಾನ್ಯವಾಗಿ ಇರುವಂಥ ತೊಂದರೆ ಈ ಅಡಿಕೆ ಗಿಡಗಳಲ್ಲಿ. ಈ ಬೇವಿನ ಹಿಂಡಿ ಬಳಸಿದರೆ ಆ ಸಮಸ್ಯೆಯಿಂದ ಕೂಡ ನಿಮಗೆ ಪರಿಹಾರ ಸಿಗ್ತದೆ. ಹೇಗಂದರೆ ಈ ಬೇವಿನ ಹಿಂಡಿ ಮಣ್ಣಿನ ಆರೋಗ್ಯ ಸರಿ ಮಾಡೋದ್ರಿಂದ ಎಲೆ ಬಣ್ಣ ಕೂಡ ಸರಿಯಾಗುತ್ತೆ. ಇನ್ನು ಮುಖ್ಯ ವಿಷಯ ನೆಮಟೋಡ್. ನಾನು ಆಗಾಗಲೇ ಹೇಳಿದಾಗೆ ಈ ಬೇರು ಹುಳುಗಳು ನಿಮ್ಮ ಈಲ್ಡನ್ನು, ಅಂದರೆ ನಿಮ್ಮ ಫಸಲನ್ನು ಕಡಿಮೆ ಮಾಡುವಲ್ಲಿ ಒಂದು ಮಹಾಮಾರಿಗಳಂತಲೇ ಹೇಳ್ಬೋದು. ಅವನ್ನು ನಾಶ ಮಾಡುವಲ್ಲಿ ಕೂಡ ಈ ಬೇವಿನ ಹಿಂಡಿ ಹೆಲ್ಪ್ ಮಾಡ್ತದೆ. ಇನ್ನು ಬೇವಿನ ಹಿಂಡಿ ಅನ್ನುವಂಥದ್ದು ಬಹಳ ತಂಪಾಗಿರುವಂಥ ಒಂದು ವಸ್ತು. ಬೇಸಿಗೆ ಸಮಯದಲ್ಲಿ ಹಾಕಿದರೆ ಮಣ್ಣಿಗೆ ತಂಪು ಕೂಡ ಸಿಗುತ್ತೆ, ನೀರು ಬೇಗ ಹೋಗಲ್ಲ, ಅಂದರೆ ಬೇಗ ಆವಿ ಆಗಲ್ಲ, ಮರಕ್ಕೆ ಸ್ಟ್ರೆಸ್ ಕೂಡ ಕಡಿಮೆ ಆಗ್ತದೆ. ಅಂದರೆ ನಿಮ್ಮ ಅಡಿಕೆ ಮರಗಳಿಗೆ ನೀವು ಬೇವಿನ ಹಿಂಡಿ ರೆಗ್ಯುಲರ್ ಆಗಿ ತಿಂಗಳಿಗೆ ಒಮ್ಮೆ ಬಳಸ್ತಾ ಇದ್ದರೆ ಲಾಂಗ್ ಟರ್ಮಲ್ಲಿ ನಿಮ್ಮ ಅಡಿಕೆಯ ಕ್ವಾಲಿಟಿ ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತದೆ, ಹಾಗೆ ಮರದ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಇನ್ನು ತೆಂಗಿನ ಮರಕ್ಕೆ ಇದರಿಂದ ಏನು ಉಪಯೋಗ? ತೆಂಗಿನ ಮರಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ತೆಂಗಿನ ಮರಕ್ಕೆ ಸಿಕ್ಕಾಪಟ್ಟೆ ಬೇರು ಇರೋದು ನಿಮಗೆ ಗೊತ್ತಿರುತ್ತೆ, ತುಂಬ ದೂರಕ್ಕೆ ಹೋಗುವಂಥ ಬೇರುಗಳು ಇವು. ಹಾಗಾಗಿ ಮಣ್ಣಿನ ಬಲವೆನ್ನುವಂಥದ್ದು ತುಂಬ ಮುಖ್ಯ ಆಗಿರ್ತದೆ ಈ ತೆಂಗಿನ ಮರಕ್ಕೆ. ಬೇವಿನ ಹಿಂಡಿ ಹಾಕಿದರೆ ಬೇರು ವಿಸ್ತಾರವಾಗಿ ಹರಡುವಲ್ಲಿ ಕೂಡ ಸಹಾಯ ಮಾಡ್ತದೆ, ಮರ ಕೂಡ ಸ್ಟ್ರಾಂಗ್ ಆಗುತ್ತೆ. ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ತೆಂಗಿನ ಹೂವು ಬೀಳ್ತಾ ಇರುತ್ತೆ ಅಥವಾ ಚಿಕ್ಕ ತೆಂಗಾಗ್ತದೆ, ಅಂದರೆ ತೆಂಗಿನ ಸೈಜ್ ಎನ್ನುವಂಥದ್ದು ಸಣ್ಣದಾಗ್ತದೆ ಅಂತ. ಈ ರೀತಿಯ ಕಂಪ್ಲೇಂಟ್ ಜಾಸ್ತಿ ಕೇಳ್ತಾ ಇರ್ತೇನೆ. ಇದಕ್ಕೆ ಒಂದು ಕಾರಣ ಮಣ್ಣಿನ ಸ್ಟ್ರೆಸ್. ಮಣ್ಣೆನ್ನುವಂಥದ್ದು ಸ್ವಲ್ಪ ನಿಮ್ಮ ಈ ರಾಸಾಯನಿಕ ಗೊಬ್ಬರದ ಬಳಕೆಯಿಂದ ಹಾಳಾಗಿರ್ತದೆ, ಮಣ್ಣಿನಂಥದ್ದು ಸ್ಟ್ರೆಸ್ ಆಗಿರ್ತದೆ. ಬೇವಿನ ಹಿಂಡಿ ಹಾಕಿದರೆ ಮರಕ್ಕೆ ಸ್ಟೇಬಲ್ ಆಹಾರ ಕೂಡ ಸಿಗ್ತದೆ, ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ತೆಂಗು ಹಿಡಿದುಕೊಳ್ಳುವಲ್ಲಿ, ಅಂದರೆ ತೆಂಗಿನ ಸಂಖ್ಯೆ ಕೂಡ ಜಾಸ್ತಿ ಮಾಡುವಲ್ಲಿ ಈ ಬೇವಿನ ಹಿಂಡಿ ಅನ್ನುವಂಥದ್ದು ಸಹಾಯ ಮಾಡ್ತದೆ. ನೀವು ಅಡಿಕೆ ಅಥವಾ ತೆಂಗು ಬಿಟ್ಟು ಬೇರೆ ಯಾವುದೇ ತರಕಾರಿ ಅಥವಾ ಹಣ್ಣಿನ ಗಿಡಗಳಲ್ಲಿ ಕೂಡ ಈ ಬೇವಿನ ಹಿಂಡಿಯನ್ನು ಬಳಸ್ಬೋದು. ಬಾಳೆ ಇರ್ಬೋದು, ಮೆಣಸಿರ್ಬೋದು, ತರಕಾರಿ ಹಣ್ಣಿನ ಗಿಡಗಳಿರ್ಬೋದು, ಎಲ್ಲ ಬೆಳೆಗಳಲ್ಲೂ ಇದನ್ನು ಹಾಕ್ಬೋದು. ನ್ಯಾಚುರಲ್ ಕೃಷಿ ಮಾಡ್ತಿರೋರಿಗೆ ಇದೊಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಎಷ್ಟು ಹಾಕಬೇಕು, ಇದು ಬಹುಮುಖ್ಯವಾಗಿರುವಂಥ ಒಂದು ವಿಷಯ. ಇದನ್ನು ಗಮನವಿಟ್ಟು ಕೇಳಿ. ಅಡಿಕೆಗೆ ಸಾಧಾರಣವಾಗಿ 1/2 ಕಿಲೋಯಿಂದ 2 ಕಿಲೋವರೆಗೆ ಹಾಕ್ಬೋದು. ಇದಕ್ಕಿಂತ ಕಮ್ಮಿ ಕೂಡ ಹಾಕ್ಬೋದು. ಇದಕ್ಕೆ ರೇಟ್ ಎನ್ನುವಂಥದ್ದು ಜಾಸ್ತಿ ಇದೆ ಈಗ. ಹಾಗಾಗಿ ನನ್ನ ಪ್ರಕಾರ 100-200 ಗ್ರಾಮ್ 300 ಗ್ರಾಮ್ ಹಾಕಿದರೆ ಕೂಡ ಸಾಕಾಗ್ತದೆ. ಇನ್ನು ತೆಂಗಿನ ಮರದ ವಿಷಯಕ್ಕೆ ಹೋಗುವುದಾದರೆ 2-5 ಕಿಲೋ ಹಾಕಬೇಕಾಗ್ತದೆ. ತೆಂಗಿನ ಮರಕ್ಕೆ ವರ್ಷಕ್ಕೆ ಒಮ್ಮೆ ಬುಡ ಮಾಡೋದ್ರಿಂದ ಇಷ್ಟಂತೂ ಹಾಕಲೇಬೇಕು ನೀವು. ಇನ್ನು ಮಳೆಯ ಮುಂಚೆ ಹಾಕಿದರೆ ಬೆಸ್ಟ್ ರಿಸಲ್ಟ್ ಎನ್ನುವಂಥದ್ದು ಕೊಡ್ತದೆ ನಿಮಗೆ. ಇನ್ನು ತಿಂಗಳಿಗೆ ಒಮ್ಮೆ ಹಾಕಲಿಕ್ಕೆ ಆದರೆ ಕೂಡ ಹಾಕಿ ನೀವು ಅಡಿಕೆ ಸಸ್ಯಗಳಿಗೆ. ಇಲ್ಲದಿದ್ದರೆ 3-4 ತಿಂಗಳಿಗೊಮ್ಮೆ ಕೂಡ ಇದನ್ನು ಹಾಕ್ಬೋದು. ಅದರ ಜೊತೆಗೆ ಬಹುಮುಖ್ಯವಾಗಿರುವುದೇನೆಂದರೆ ಗೋಮೂತ್ರ ಅಥವಾ ಕಾಂಪೋಸ್ಟ್ ಗೊಬ್ಬರಗಳ ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕಿದರೆ ಇನ್ನೂ ಒಳ್ಳೆಯದು. ಇದಿಷ್ಟು ಇದನ್ನು ಹಾಕುವ ಕುರಿತಾದಂಥ ಮಾಹಿತಿ. ಇನ್ನು ಇದಕ್ಕಿರುವ ಖರ್ಚು ಅಥವಾ ಲಾಭದ ಬಗ್ಗೆ ನೋಡುವ.
ಕೆಲವರು ಹೇಳ್ತಾರೆ ಬೇವಿನ ಹಿಂಡಿ ಅನ್ನುವಂಥದ್ರ ರೇಟ್ ಎನ್ನುವಂಥದ್ದು ಜಾಸ್ತಿ ಇರ್ತದೆ ಅಂತ. ಅದು ಖಂಡಿತವಾಗಿ ಸತ್ಯ ಕೂಡ ಹೌದು. ಆದರೆ ಒಂದು ಬಾರಿ ಸರಿಯಾಗಿ ಯೋಚಿಸಿ ನೋಡಿ, ನೀವು ರಾಸಾಯನಿಕ ಗೊಬ್ಬರಕ್ಕೆ ಕೂಡ ಖರ್ಚು ಮಾಡ್ತೀರಾ. ಸೊ ಇದು ಹಾಕಿದರೆ ಗೊಬ್ಬರದ ಹಣವೆನ್ನುವಂಥದ್ದು ಸೇವ್ ಆಗ್ತದೆ. ಅಂದರೆ ರಾಸಾಯನಿಕ ಗೊಬ್ಬರದ ಹಾಕುವ ಖರ್ಚು ಇದಕ್ಕೆ ಹಾಕ್ಬೋದು ನೀವು. ಇದು ನ್ಯಾಚುರಲ್ ಆಗಿ ಇರ್ತದೆ, ಹಾಗೆ ದೀರ್ಘಕಾಲಿಕವಾಗಿ ಹೆಲ್ಪ್ ಮಾಡುವಂಥದ್ದು. ಇನ್ನು ನಿಮ್ಮ ಮೆಡಿಸಿನ್ ಕೂಡ ಸೇವ್ ಆಗ್ತದೆ. ಈ ಬೇರು ಹುಳುಗಳ ಸಮಸ್ಯೆಗಿಂತ ಕೂಡ ಇದು ಹೋರಾಡೋದ್ರಿಂದ ಅದಕ್ಕೆ ಆಗುವ ಮೆಡಿಸಿನ್ ಕೂಡ ಇದರಿಂದ ಸೇವ್ ಆಗ್ತದೆ. ಇನ್ನು ಮಣ್ಣಿನ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಒಂದು ಸರಿ ಮಣ್ಣಿನಲ್ಲಿ ಬಲ ಬಂದರೆ ತೋಟ ನಿಮಗೆ ವರ್ಷ ಫಸಲನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಈ ಕಾರಣದಿಂದ ಬೇವಿನ ಹಿಂಡಿ ಅನ್ನುವಂಥದ್ದು ನನ್ನ ಪ್ರಕಾರ ಒಳ್ಳೆಯ ಇನ್ವೆಸ್ಟ್ಮೆಂಟ್. ಸೊ ರೈತರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಬೇವಿನ ಹಿಂಡಿ ಅಂದರೆ ಸಿಂಪಲ್ ಗೊಬ್ಬರ ಅಲ್ಲ, ಇದು ಮಣ್ಣಿಗೆ ಬಲ, ಮರಕ್ಕೆ ರಕ್ಷಣೆ, ರೈತನಿಗೆ ನಂಬಿಕೆ ಕೊಡುವಂಥ ಒಂದು ವಸ್ತು. ಅಡಿಕೆ, ತೆಂಗಿನ ಮತ್ತು ಎಲ್ಲ ಬೆಳೆಗಳಿಗೂ ಬೇವಿನ ಹಿಂಡಿ ಒಂಥರ ತೋಟದ ರಕ್ಷಕ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಉಪಯೋಗ ಆಯ್ತಂದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.